जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ, ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯರಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಕರುಣಾಸಂಧಿಯಲ್ಲಿ 14ನೆಯ ಪದ್ಯದ ಚಿಂತನೆಯನ್ನ ನಿನ್ನೆ ಮಾಡ್ತಾ ಇದ್ದು. ಚಿಕ್ಕ ಮಕ್ಕಳು ತೊದಲಾಗಿ ಮಾತನಾಡಿದಾಗ ತಾಯಿ ಅದನ್ನು ಕೇಳಿ ಹೇಗೆ ಸಂತೋಷ ಪಡುತ್ತಾಳೋ ಹಾಗೆ ಭಕ್ತರು ಮಾಡಿರತಕ್ಕಂತಹ ಸ್ತೋತ್ರಗಳಿಂದ ಭಗವಂತ ಹಿಗ್ಗುತ್ತಾನೆ ಅಂತಾರೆ. ಬರೀ ಸಂತೋಷ ಪಡೋದಲ್ಲ, ಬರೀ ಸಂತೋಷ ಪಡೋದು ಬೇರೆ, ಹಿಗ್ಗೋದು ಬಹಳ ಆನಂದ. ಭಗವಂತನಿಗೆ ಸ್ತೋತ್ರ ಮಾಡಿದಾಗ, ಭಕ್ತರು ಭಕ್ತಿಯಿಂದ ಮಾಡಿದ ಆ ಸ್ತೋತ್ರಕ್ಕೆ ಭಗವಂತ ಹಿಗ್ಗುತ್ತಾನೆ ಅಂತಾರೆ. ಆ ಸ್ತೋತ್ರದಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಲಕ್ಷ್ಮೀಪತಿಯವನು, ಆದರೂ ಆ ಸ್ತೋತ್ರಗಳನ್ನು ಕೇಳಿ ಸಂತೋಷ ಪಡುತ್ತಾನೆ. ಪ್ರಹ್ಲಾದ 5 ವರ್ಷದ ಬಾಲಕ. ಬ್ರಹ್ಮಾದಿ ದೇವತೆಗಳು ನಿನಗಾಗಿ ಭಗವಂತ ಅವತರಿಸಿದ್ದಾನೆ, ನೀನು ಸ್ತೋತ್ರ ಮಾಡಿದಾಗೆ ಅವನು ಶಾಂತನಾಗುತ್ತಾನೆ, ನೀನೇ ಸ್ತೋತ್ರ ಮಾಡು ಅಂತ ಪ್ರಹ್ಲಾದನನ್ನು ಮುಂದೆ ಮಾಡಿದ್ದಾರೆ ಬ್ರಹ್ಮಾದಿ ದೇವತೆಗಳು. ಪ್ರಹ್ಲಾದ ಹೋಗಿ ಭಕ್ತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡಿದ. 5 ವರ್ಷದ ಬಾಲಕ, ಮಹಾಜ್ಞಾನಿ, ಆದರೂ ಬಾಲಕ. ಆ ಪ್ರಹ್ಲಾದನ ಸ್ತೋತ್ರ ಕೇಳಿ ನೃಸಿಂಹದೇವರಂತಾರೆ, ಪ್ರಹ್ಲಾದ ಭದ್ರಂತೆ ಪ್ರೀತೋಹಂತೆ ಸುರೋತ್ತಮ. ಎಷ್ಟು ಒಳ್ಳೆಯ ಸ್ತೋತ್ರವನ್ನು ಮಾಡಿದ್ದೀಪ. ಯಯೇತೇನ್ ಮಹ್ಯಂ, ನೀನು ನನ್ನನ್ನು ಕುರಿತು ಮಾಡಿದ ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅಂಥವರು ಕರ್ಮಬಂಧದಿಂದ ಮೋಚನೆಯನ್ನು ಹೊಂದುತ್ತಾರೆ ಅಂತಾನೆ ಭಗವಂತ. ನೋಡಿ, ಪ್ರಹ್ಲಾದ ಮಾಡಿದ ಸ್ತೋತ್ರಕ್ಕೆ ಅಷ್ಟು ಅಪಾರವಾದ ಸಂತೋಷ ಭಗವಂತನಿಗೆ. ನೀನು ಮಾಡಿದ ಸ್ತೋತ್ರ, ನೀನು ಕರ್ಮಬಂಧದಿಂದ ಮೋಚನೆ ಹೊಂದುತ್ತೀಯಲ್ಲ, ನೀನು ಮಾಡಿದ ಈ ಸ್ತೋತ್ರದಂತೆ ಈ ರೀತಿಯಾಗಿ ನನ್ನನ್ನು ಯಾರು ಸ್ತೋತ್ರ ಮಾಡ್ತಾರೋ ಅವರು ಕೂಡ ಕರ್ಮಬಂಧದಿಂದ ಮೋಚನೆಯನ್ನು ಹೊಂದತಕ್ಕಂಥವರಾಗುತ್ತಾರೆ ಅಂತ ವರಪ್ರದಾನ ಮಾಡ್ತಾನೆ. ಆ ಸ್ತೋತ್ರ ಕೇಳಿ ಇಷ್ಟು ಸಂತೋಷ ಅವನಿಗೆ. ಭಕ್ತರು ಮಾಡುವ ಆ ಸ್ತೋತ್ರಕ್ಕೆ ಅಷ್ಟು ಅಪಾರವಾದ ಪ್ರೀತಿಯನ್ನು ಪ್ರಕಟ ಮಾಡ್ತಾನೆ. ಅದೇ ರೀತಿ ಪ್ರಚೇತಸರು ಅಂತ ಇವರೆಲ್ಲ ರುದ್ರದೇವರಲ್ಲಿ ಅದ್ಭುತವಾದ ಅಧ್ಯಾತ್ಮ ಚಿಂತನೆಯನ್ನು ತಿಳಿದು ರುದ್ರಗೀತೆಯನ್ನು ಶ್ರವಣ ಮಾಡಿ ಸ್ತೋತ್ರ ಮಾಡ್ತಾರೆ ಭಗವಂತನನ್ನು. ಆ ರುದ್ರಗೀತೆಗೆ ಅನುಗುಣವಾಗಿ ಆ ಪ್ರಚೇತಸರು ಸಣ್ಣ ಸಣ್ಣ ಹುಡುಗರು, ಅವರು ಕೂಡ ಅವರು ಸ್ತೋತ್ರ ಮಾಡುವಾಗ ಅಲ್ಲಿ ಕೂಡ ಭಗವಂತ ಪ್ರಾದುರ್ಭೂತನಾಗಿ ಹೀಗೆ ವರಪ್ರದಾನ ಮಾಡ್ತಾನೆ. ಏತು ಮಾಂ ರುದ್ರಗೀತೇನ ಸಾಯಂ ಪ್ರಾತಃ ಸಮಾಹಿತಾಃ ಸ್ತುವಂತ್ಯಹಂ ಕಾಮವರಾನ್ ದಾಸ್ಯೆ ಪ್ರಜ್ಞಾಂಚ ಶೋಭನಾಂ. ಪ್ರಚೇತಸರ ಆ ಸ್ತೋತ್ರ ಕೇಳಿ ಭಗವಂತ ಪ್ರಾದುರ್ಭೂತನಾಗಿ ವರಪ್ರದಾನ ಮಾಡ್ತಾನೆ. ನೀವು ಯಾವ ರೀತಿ ರುದ್ರಗೀತೆಗೆ ಅನುಗುಣವಾಗಿ ಸ್ತೋತ್ರ ಮಾಡಿದ್ದೀರೋ ಈ ರೀತಿಯಾಗಿ ಯಾರು ಸಾಯಂಕಾಲ ಇರಬಹುದು, ಪ್ರಾತಃ ಕಾಲದಲ್ಲಿ ಇರಬಹುದು, ಈ ರೀತಿಯಾಗಿ ಯಾರು ನನ್ನನ್ನು ಈ ರುದ್ರಗೀತೆಗೆ ಅನುಗುಣವಾಗಿ ನೀವು ಸ್ತೋತ್ರ ಮಾಡಿದಂತೆ ಯಾರು ಸ್ತೋತ್ರ ಮಾಡ್ತಾರೋ ಅಹಂ ಕಾಮವರಾನ್ ದಾಸ್ಯೆ, ಅಂಥವರ ಸಕಲ ಇಷ್ಟಾರ್ಥಗಳನ್ನು ನಾನು ಪೂರೈಸ್ತೇನೆ ಅಂತ ಸಂತೋಷಪಡ್ತೇನೆ. ಪ್ರಜ್ಞಾಂಚ, ಶ್ರೇಷ್ಠವಾಗಿರತಕ್ಕಂತಹ ಇನ್ನು ಉತ್ತಮೋತ್ತಮವಾದ ನನ್ನ ವಿಷಯಕವಾದ ಜ್ಞಾನವನ್ನು ಕೂಡ ಅವರಿಗೆ ಪ್ರದಾನ ಮಾಡ್ತೇನೆ ಅಂತ ಸ್ತುತನಾದ ಭಗವಂತ
ಸಂತೋಷದಿಂದ ವರಪ್ರದಾನ ಮಾಡಿದ ಅನೇಕ ಇಂತಹ ಪ್ರಸಂಗಗಳನ್ನು ಶ್ರೀಮದ್ ಭಾಗವತದಲ್ಲಿ ನಾವು ನೋಡ್ತೇವೆ. ಅನೇಕ ಭಕ್ತರು ಸ್ತೋತ್ರ ಮಾಡಿದಾಗಲೂ ಕೂಡ ಸಂತೋಷದಿಂದ ವರಪ್ರದಾನ ಮಾಡಿದ ಪ್ರಸಂಗಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಂತಾರೆ, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಅಪಾರ ಅವರ ಸ್ತೋತ್ರವನ್ನು ಕೇಳಿ ಅಪಾರವಾದ ಸಂತೋಷದಿಂದ ಅವರಿಗೆ ವರಪ್ರದಾನ ಮಾಡಿ ಅನುಗ್ರಹೋನ್ಮುಖನಾಗುತ್ತಾನೆ ಅಂತ ಇಂತಹ ಒಂದು ವಿಷಯವನ್ನು ಹೇಳ್ತಾ, ಯಾರು ಭಗವದ್ಭಕ್ತರು ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಅವನಲ್ಲಿ ಶರಣಾಗತಿ ಹೊಂದಿ ಅವನ ರಕ್ಷಕತ್ವವನ್ನು ಚಿಂತನೆ ಮಾಡ್ತಾ ಒಳ್ಳೆ ಜೀವನ ಮಾಡುತ್ತಾ ಇದ್ದಾರೋ ಅಂತಹ ಭಕ್ತರನ್ನು ಅವಮಾನ ಮಾಡಿದರೆ ಭಗವಂತ ಸಹಿಸೋಲ್ಲ. ಭಕ್ತರು ಸ್ತೋತ್ರ ಮಾಡಿದರೆ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಒಂದು ಸ್ತೋತ್ರ ಮಾಡುವ ಭಕ್ತರನ್ನ ನೀವು ದ್ವೇಷ ಮಾಡಿದರೆ, ನೀವು ಬೇಕಾದಷ್ಟು ಭಕ್ತರಾಗಿರ್ಬೋದು, ಬೇಕಾದಷ್ಟು ಭಕ್ತಿ ಮಾಡ್ತಾ ಇರಬಹುದು, ಬೇಕಾದಷ್ಟು ಸ್ತೋತ್ರ ಮಾಡ್ತಾ ಇರಬಹುದು, ಮಾಡದೇ ಇರಬಹುದು, ಆದರೆ ಇನ್ನೊಬ್ಬ ಭಕ್ತರನ್ನು ಅವಮಾನ ಮಾಡಿದರೆ, ಅವಹೇಳನ ಮಾಡಿದರೆ ಭಗವಂತ ಅದನ್ನು ಸಹಿಸೋಲ್ಲ ಅನ್ನೋದನ್ನು ಹೇಳ್ತಾ, ನಾವು ಭಗವಂತನನ್ನ ಭಕ್ತಿಯಿಂದ ಸ್ತೋತ್ರ ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇನ್ನೊಬ್ಬ ಭಗವದ್ಭಕ್ತರನ್ನ ನಿಂದೆ ಮಾಡದೇ ಇರೋ ಭಗವದ್ಭಕ್ತರನ್ನು ಕೂಡ ಗೌರವಿಸಬೇಕಾಗಿರತಕ್ಕಂಥದ್ದು ಅನ್ನುವ ಒಂದು ವಿಶಿಷ್ಟವಾಗಿರತಕ್ಕಂತಹ ತತ್ವವನ್ನು, ವಿಶಿಷ್ಟವಾಗಿರತಕ್ಕಂತಹದ್ದೊಂದು ಉಪಾಸನೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಇಲ್ಲಿ ಇದನ್ನು ಹೇಳ್ತಾ, ತನ್ನ ಭಕ್ತರನ್ನ ದ್ವೇಷ ಮಾಡಿದವರನ್ನು ಭಗವಂತ ಎಂದಿಗೂ ಸಹಿಸೋಲ್ಲ ಅಂತ ಹೇಳ್ತಾ, ಅದಕ್ಕೆ ದೃಷ್ಟಾಂತವಾಗಿ ಕುರುಪನ ಮಾನವನೇ ಕೊಂಡ ಅಂತ ದುರ್ಯೋಧನನಿಗೆ ಅವನು ಯಾವ ರೀತಿಯಾಗಿ ಶಿಕ್ಷಿಸಿದ, ಅವನ ಮಾನ ಹೇಗೆ ಹರಾಶ್ ಹಾಕಿದ ಅನ್ನೋ ಬಗ್ಗೆ ನಿನ್ನೆ ವಿದುರನ ಮನೆಯಲ್ಲಿ ಊಟ ಮಾಡಿದ ಒಂದು ಪ್ರಸಂಗವನ್ನು ನೋಡಿದೆವು. ಇನ್ನೊಂದು ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ದುರ್ಯೋಧನನಿಗೆ ಅವಮಾನವಾದದ್ದು, ಪಾಂಡವರಿಗೆ ಅವಮಾನ ಮಾಡಲಿಕ್ಕೆ ಹೋಗಿ ಭಗವದ್ಭಕ್ತರನ್ನು ತಾನು ಅವಹೇಳನ ಮಾಡಲಿಕ್ಕೆ ಹೋಗಿ ತಾನೇ ಅವಮಾನ ಮಾಡಿದ ಪ್ರಸಂಗವನ್ನು ಭಾರತ ಪ್ರಸ್ತುತಪಡಿಸ್ತದೆ. ಅದೇನು ಪ್ರಸಂಗ ನೋಡೋಣ. ಪಾಂಡವರಿಗೂ ಕೌರವರಿಗೂ ಜೂಜಾಯಿತು. ಪಣಕ್ಕಿಟ್ಟಂತೆ ಪಾಂಡವರು ಸೋತಾಗ ಅವರು 12 ವರ್ಷ ವನವಾಸ ಮಾಡಬೇಕು ಅನ್ನುವ ಮಾತಿನಂತೆ ವನವಾಸಕ್ಕೆ ಹೋಗಿದ್ದಾರೆ. ರಾಜಸೂಯ ಯಾಗ ಮಾಡಿ ಸಮಗ್ರ ಜಗತ್ತನ್ನೇ ಗೆದ್ದು ಚಕ್ರವರ್ತಿಗಳಾದ ಪಾಂಡವರು ಏನೂ ಇಲ್ಲದವರಂತೆ ನಾರು ಬಟ್ಟೆಗಳನ್ನು ಉಟ್ಟು ತಾವು ಅರಣ್ಯಕ್ಕೆ ಹೋಗ್ತಾರೆ. ಏನೂ ಇಲ್ಲ, ನಾರು ಬಟ್ಟೆಗಳು, ಬೇರೆ ಆಭರಣಗಳಿಲ್ಲ, ಏನೂ ಇಲ್ಲ, ಏನೂ ಇಲ್ಲದವರಂತೆ ತಾವು ವನವಾಸ ಮಾಡ್ತಾರೆ. ಆದರೂ ದುರ್ಯೋಧನನಿಗೆ ಸಮಾಧಾನ ಇಲ್ಲ. ಇನ್ನೂ ಆ ಪಾಂಡವರನ್ನು ದುಃಖಪಡಿಸಬೇಕು, ಅವರಿಗೆ ಅವಮಾನ ಆಗುವಂತೆ ನಡ್ಕೋಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾನೆ. ಒಂದು ಘೋಷಯಾತ್ರೆ ಅಂತ ಒಂದು ಯಾತ್ರೆಯನ್ನು ಸಂಯೋಜನೆ ಮಾಡ್ತಾರೆ. ಏನಿದು ಘೋಷಯಾತ್ರೆ ಅಂದರೆ, ತಾವು 100 ಜನ ಅಣ್ಣ ತಮ್ಮಂದರು, ದುರ್ಯೋಧನ ಹಿರಿಯ, ಅವನಿಗೆ 99 ಜನ ತಮ್ಮಂದರು. ಆ 100 ಜನ ಅಣ್ಣ ತಮ್ಮಂದರು ತಮ್ಮ ಹೆಂಡತಿಯರ ಜೊತೆಯಲ್ಲಿ ಮೈತುಂಬ ಒಳ್ಳೊಳ್ಳೆ ವಸ್ತ್ರಗಳನ್ನು, ಆಭರಣಗಳನ್ನು ಹೇರಿಕೊಂಡು ಒಳ್ಳೆ ಸುವರ್ಣಮಯವಾದ ರಥಗಳಲ್ಲಿ ಎಲ್ಲಿ ಪಾಂಡವರು ವನವಾಸ ಮಾಡುತ್ತಾ ಇದ್ರೋ ಅಲ್ಲಿ ತಾನು ಮೆರವಣಿಗೆ ಹೋಗಬೇಕು. ಇದು ಘೋಷಯಾತ್ರೆ. ಅಂದರೆ ನಾವು ಮೈತುಂಬ ಆಭರಣಗಳನ್ನು ಹೇರಿಕೊಂಡದ್ದು ನೋಡಿ ಪಾಂಡವರಿಗೆ ಸಂಕಟ ಆಗಬೇಕು. ಇದೆಲ್ಲ ನಮ್ಮದಾಗಿತ್ತು ರಾಜಸೂಯ ಯಾಗದಲ್ಲಿ, ಅದೆಲ್ಲ ಅವರ ಪಾಲಾಯಿತು, ನಮಗಿಲ್ಲ ಆಯಿತು, ನಾವು ಅರಣ್ಯದಲ್ಲಿ ನಾರು ಬಟ್ಟೆ ಉಟ್ಟಿದ್ದೇವೆ ಅಂತ ಅವರಿಗೆ ಮನಸ್ಸಿಗೆ ದುಃಖ ಆಗಬೇಕು, ಅವರಿಗೆ ಅವಮಾನ ಮಾಡಬೇಕು, ಅವರನ್ನು ಹೀಗೆ ದುಃಖಪಡಿಸಬೇಕು ಅನ್ನುವ ಉದ್ದೇಶದಿಂದ ಇಂಥದ್ದೊಂದು ಘೋಷಯಾತ್ರೆಯನ್ನು ಹೂಡ್ತಾನೆ ದುರ್ಯೋಧನ. ಎಲ್ಲಿ ವನವಾಸ ಮಾಡುತ್ತಾ ಇದ್ದಾರೋ ಅಲ್ಲೇ ತನ್ನ ಸಹೋದರರು ಅವರ ಹೆಂಡತಿಯರಿಂದ ಕೂಡಿಕೊಂಡು
ವಸ್ತ್ರಾಭರಣಗಳಿಂದ ಭೂಷಿತರಾಗಿ ಮೆರವಣಿಗೆ ಹೋಗಬೇಕು, ವಾದ್ಯ ವೈಭವಗಳಿಂದ ಕೂಡಿಕೊಂಡು. ಈಗೊಂದು ಯೋಜನೆ ಮಾಡ್ತಾರೆ. ಎಲ್ಲಿ ವನವಾಸದಲ್ಲಿ ಇವರಿದ್ರೋ ಅಲ್ಲೇ ತಾನು ಬಿಡಾರವನ್ನು ಬಿಡ್ತಾನೆ. ಬಂದು ತನ್ನ ತಮ್ಮಂದ್ರು, ತಮ್ಮನ ಹೆಂಡತಿಯರು ಎಲ್ಲರನ್ನ ಕೂಡಿಕೊಂಡು ವೈಭವದ ಒಂದು ಪಟಗ್ರಹ, ಬೇರೆ ರಾಜರು ಉಳಿಯಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಪಟಗ್ರಹವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಎಲ್ಲ ತಯಾರಾಗಿ ನಂತರದಲ್ಲಿ ಅವರ ಸಮ್ಮುಖದಲ್ಲಿ ಯಾತ್ರೆಗೆ ಹೋಗಬೇಕು. ಹೀಗೊಂದು ವ್ಯವಸ್ಥೆಯಲ್ಲಿ ಅವನು ಅಲ್ಲಿಯೇ ಬಂದು ಬಿಡಾರ ಬಿಟ್ಟಿದ್ದಾನೆ. ಎಲ್ಲಿ ವನವಾಸ ಮಾಡ್ತಾ ಇದ್ದಾರೋ ಅಲ್ಲೇ ಸಮೀಪದಲ್ಲಿ ಒಂದು ಕಡೆ ಬಿಡಾರ ಬಿಟ್ಟಿದ್ದಾನೆ ದುರ್ಯೋಧನ. ಮರುದಿನ ಯಾತ್ರೆಯ ಕಾರ್ಯಕ್ರಮ. ಬೆಳಗ್ಗೆ ಸ್ನಾನ ಆಗಬೇಕಲ್ಲ, ಅಲ್ಲಿಯೇ ಹತ್ತಿರದಲ್ಲಿ ಒಂದು ಸರೋವರ ಇತ್ತು. ಸರೋವರಕ್ಕೆ ಅಂತ ಈ 100 ಜನ ಅಣ್ಣ ತಮ್ಮಂದರು ಸ್ನಾನಕ್ಕೆ ಹೋಗಿದ್ದಾರೆ. ಅವರ ಆ ಸರೋವರಕ್ಕೆ ಸ್ನಾನಕ್ಕೆ ಹೋಗುವಾಗ ಕೆಲವು ಗಂಧರ್ವರು ಬರ್ತಾರೆ. ಇದು ನಮಗೆ ಸಂಬಂಧಪಟ್ಟ ಸರೋವರ, ನಮ್ಮ ಅಪ್ಪಣೆ ಇಲ್ಲದೆ ನೀವಿಲ್ಲಿ ಸ್ನಾನ ಮಾಡುವ ಹಾಗಿಲ್ಲ ಅಂತ ಅವರು ತಕರಾರು ಮಾಡಿದರೆ ಅವರು ಸ್ನಾನ ಮಾಡುವಾಗ. ದುರ್ಯೋಧನ ದುರಹಂಕಾರಿ. ನಾನು ಈ ಭರತ ದೇಶದ ಚಕ್ರವರ್ತಿ, ರಾಜ ನಾನು, ಹಸ್ತಿನಾವತಿ ಅಲ್ಲಿ ಅರಸು ನಾನು, ಚಂದ್ರವಂಶದಲ್ಲಿ ಬಂದವರು ನಾವು, ಕುರುವಂಶ ನಮ್ಮದು, ಕುರುವಂಶ. ಇಂತಹ ಶ್ರೇಷ್ಠವಾದ ವಂಶದಲ್ಲಿ ಬಂದ ಈ ರಾಜರುಗಳನ್ನು ನಿಮ್ಮ ಅಪ್ಪಣೆ ಕೇಳಿ ಇಲ್ಲಿ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ ರಾಜರುಗಳು ಅಂತ ದುರಹಂಕಾರದಿಂದ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ ತನ್ನ ಸಹೋದರರಿಂದ ಕೂಡಿಕೊಂಡು. ಆಗ ಗಂಧರ್ವರಿಗೂ ಈ 100 ಜನ ಕೌರವರಿಗೂ ಯುದ್ಧ ನಡೀತು. ಅವರು ಬಿಡಲ್ಲ ಅಂತ ಅವರು ಮಾಡಿಯೇ ಮಾಡ್ತೀವಿ ಅಂತ ಇವರು. ಈ ಯುದ್ಧದಲ್ಲಿ ಪರಿಣಾಮ ಏನು ಅಂದರೆ, ದುರ್ಯೋಧನನನ್ನ ಆ ಗಂಧರ್ವರು ಕೆಡುಮುರಿಗೆ ಕಟ್ಟಿ ತಮ್ಮ ವಿಮಾನದಲ್ಲಿ ಹಾಕ್ಕೊಂಡು ಆಕಾಶದಲ್ಲಿ ಹಾರಿ ಹೋಗಿಬಿಡ್ತಾರೆ. ದುರ್ಯೋಧನನೇ ಇಲ್ಲ. ಈ 99 ಜನ ಸಹೋದರರು ಏನು ಮಾಡಬೇಕು? ದುರ್ಯೋಧನನನ್ನೇ ಬಂಧಿಸಿ ಕರ್ಕೊಂಡು ಹೋಗ್ಬಿಟ್ರು. ಅವರು ವಿಮಾನದಲ್ಲಿ ಕೂಡಿಸಿ ಕರ್ಕೊಂಡು ಹೋಗ್ಬಿಟ್ರು, ಕೆಡುಮುರಿಗೆ ಕಟ್ಟಿಬಿಟ್ಟಿದ್ದಾರೆ. ದುಶಾಸನಾದಿಗಳಿಗೆ ಗಾಬರಿ. ದುರ್ಯೋಧನನ ಧೈರ್ಯದ ಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ರು. ದುರ್ಯೋಧನನೇ ಇಲ್ಲ, ಅವನೇ ಬಂಧಿತನಾದ ಗಂಧರ್ವರಿಂದ. ಏನು ಮಾಡಬೇಕೀಗ? ದುರ್ಯೋಧನನನ್ನು ಕರೆತರುವ ಧೈರ್ಯ ಇಲ್ಲ, ಆ ಬಲ ಇಲ್ಲ, ಗಂಧರ್ವರ ಜೊತೆ ಯುದ್ಧ ಮಾಡುವ ಬಲ ಇಲ್ಲ. ಏನು ಮಾಡಬೇಕು ಅಂತ ಆ ವನಮಧ್ಯದಲ್ಲಿ ಇರತಕ್ಕಂತಹ ಕೆಲವು ಋಷಿಗಳನ್ನು ಕೇಳ್ತಾರೆ ದುಶಾಸನಾದಿಗಳು. ಹೀಗೆ ಗಂಧರ್ವರು ದುರ್ಯೋಧನನನ್ನ ಹೆಡುಮುರಿಗೆ ಕಟ್ಟಿ ವಿಮಾನದಲ್ಲಿ ಕೂಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಡಿಸಿಕೊಂಡು ಬರುವ ಸಾಮರ್ಥ್ಯ ನಮಗಿಲ್ಲ, ಏನು ಉಪಾಯ ಮಾಡಬೇಕು ಹೇಳ್ರಿ. ಋಷಿಗಳು ಆ ವಾರ್ತೆ ಕೇಳಿ ನಕ್ಕು ಬಿಟ್ರು. ಅಲ್ಲಿ ನಕ್ಕರೆ ಉತ್ತರ ಹೇಳಿದಾಗ ಏನು ಉತ್ತರ ಹೇಳ್ರಿ? ಋಷಿಗಳಂದ್ರು, ನಾವು ಹೇಳಲಿಕ್ಕೆ ಏನು ತಕರಾರಿಲ್ಲ, ಆದರೆ ಇನ್ನೊಬ್ಬರನ್ನ ಹೇಳಿದ್ದನ್ನ ಕೇಳುವ ಅಭ್ಯಾಸ ನಿಮಗಿಲ್ಲ, ಹಿರಿಯರು ಹೇಳಿದ ಮಾತನ್ನು ಕೇಳುವ ಅಭ್ಯಾಸ ನಿಮಗಿಲ್ಲ. ಆದ್ದರಿಂದಾಗಿ ಹೇಳಿ ಏನು ಉಪಯೋಗ? ಅಥವಾ ನಾವು ಹೇಳಿದರೆ ನೀವು ಮಾಡ್ತೀರಿ ಅಂತಿಲ್ಲ, ಆದ್ದರಿಂದ ನಿಮ್ಗೆ ಹೇಳಲ್ಲ ಅಂದ್ಬಿಟ್ರು. ಇಲ್ಲ, ದುರ್ಯೋಧನನನ್ನು ಕರೆ ತರಲಿಕ್ಕೆ ಅನುಕೂಲ ಆಗ್ತದಾದರೆ ನೀವು ಹೇಳಿದ್ದನ್ನು ಕೇಳ್ತೇವೆ, ಅವಶ್ಯವಾಗಿ ಹೇಳ್ರಿ ಅಂದಾಗ ಆ ಋಷಿಗಳು ಹೇಳಿದರು, ನೀವು ದುರ್ಯೋಧನನನ್ನು ಬಿಡಿಸಿ ತರಬೇಕಾದ್ರೆ ಆ ಸಾಮರ್ಥ್ಯ ನಿಮಗೆ ಯಾರಿಗೂ ಇಲ್ಲ. ದುರ್ಯೋಧನನ ಕರೆತರಬೇಕು ಅನ್ನುವ ಇಚ್ಛೆ ನಿಮಗಿದ್ರೆ ಆ ಗಂಧರ್ವರ ಜೊತೆಯಲ್ಲಿ ಹೋರಾಡುವ ಸಾಮರ್ಥ್ಯ, ಧೈರ್ಯ ಇಲ್ಲಿಯ ಸಮೀಪದಲ್ಲಿರುವ ಪಾಂಡವರಿಗೆ ಮಾತ್ರ ಉಂಟು. ಕಾರಣ, ನೀವು ಪಾಂಡವರ ಸಹಾಯ ತಗೊಂಡ್ರೆ ದುರ್ಯೋಧನನನ್ನು ಉಳಿಸಿಕೊಳ್ಳಬಹುದು. ವಿಶೇಷವಾಗಿ ಪಾಂಡವರಲ್ಲಿ ಅರ್ಜುನ ಇದ್ದಾನೆ, ಭೀಮಸೇನ ಇದ್ದಾನೆ, ಅವರನ್ನು ಕರ್ಕೊಂಡು ಹೋಗ್ರಿ. ಅವರು ಮಾತ್ರ ಆ ಗಂಧರ್ವರ ಜೊತೆಯಲ್ಲಿ ಹೋರಾಡಿ ದುರ್ಯೋಧನನನ್ನು ಬಿಡಿಸಿಕೊಂಡು ಬರಬಲ್ಲರು. ಉಳಿದವರಿಗೆ ಆ ಸಾಮರ್ಥ್ಯ ಇಲ್ಲ. ನಿಮಗೆ ದುರ್ಯೋಧನ ಬೇಕಾದರೆ ಪಾಂಡವರಲ್ಲಿ ಪ್ರಾರ್ಥನೆ ಮಾಡಿ. ನೋಡಿ, ಇದು ಭಗವಂತನ ಸಂಯೋಜನೆ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಯಾವ ಪಾಂಡವರಿಗೆ ಅವಮಾನ ಮಾಡಬೇಕು ಅಂತ ಬಂದಿದ್ರೋ ಈ ಪಾಂಡವರೇ ಕಾಲು ಹಿಡ್ಕೋಬೇಕಾಯ್ತು. ನಮ್ಮ ಅಣ್ಣನನ್ನು ಉಳಿಸಿಕೊಡ್ರಿ, ಗಂಧರ್ವರು ಹೆಡುವರಿಗೆ ಕಟ್ಟಿ ಕರ್ಕೊಂಡು ಹೊಂಟಿದ್ದಾರೆ, ನಮ್ಮ ಅಣ್ಣನನ್ನು ಉಳಿಸಿಕೊಡ್ರಿ ಅಂತ ಬಂದು ಧರ್ಮರಾಜನಿಗೆ ಕಾಲು ಹಿಡ್ಕೋತಾರೆ ದುಶಾಸನಾದಿಗಳು. ಇದು ಭಗವಂತನ ಸಂಯೋಜನೆ. ಪಾಂಡವರಿಗೆ ಅವಮಾನ ಮಾಡಬೇಕು ಅಂತ ಬಂದ್ರಾದ್ದರಿಂದ ಅವರಿಗೆ ಅವಮಾನ ಆಗುವಂತೆ ಒಂದು ಪ್ರಸಂಗ ಸಂಯೋಜನೆ ಮಾಡಿಬಿಟ್ಟ ಭಗವಂತ. ಧರ್ಮರಾಯ ಹೆಸರಿಗೆ ತಕ್ಕಂತೆ ಪರಮಧಾರ್ಮಿಕ.
ಅವನು ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ. ಭೀಮಸೇನ ದುರ್ಯೋಧನರಿಗೆ ಹೇಳ್ತಾನೆ, ಭೀಮಸೇನ ಅರ್ಜುನರಿಗೆ, ಅಪ್ಪ ದುರ್ಯೋಧನ ಆಪತ್ತಿನಲ್ಲಿದ್ದಾನಪ್ಪ, ಬೇಗ ಹೋಗಿ ಆ ಗಂಧರ್ವರಿಂದ ಅವನನ್ನು ಬಿಡಿಸಿಕೊಂಡು ಬನ್ರಿ. ಭೀಮಸೇನ ಮೊದಲು ಒಪ್ಪಲ್ಲ. ಆ ಪಾಪಿ ದುಃಖ ಅನಿಸ್ಬೇಕು, ಅವನ ಸ್ವರೂಪವೇ ಅಂಥದ್ದು, ಅವನಿಗಾಗಿ ನಾನು ಪ್ರಯತ್ನ ಮಾಡಲ್ಲ. ಧರ್ಮರಾಜ ದಯೆಯಿಂದ ಬೋಧನೆ ಮಾಡಿದಾಗ ಧರ್ಮರಾಜನ ಮಾತಿನಂತೆ ಭೀಮಸೇನ ಅರ್ಜುನ ಬಂದು ಆ ಗಂಧರ್ವರ ಜೊತೆಯಲ್ಲಿ ಯುದ್ಧ ಮಾಡಿ ಆ ಗಂಧರ್ವರಿಂದ ದುರ್ಯೋಧನನನ್ನು ಬಿಡಿಸಿಕೊಂಡು ಬರ್ತಾರೆ. ದುರ್ಯೋಧನನನ್ನು ಬಿಡಿಸಿಕೊಂಡು ಬಂದು ಅವರ ಏನು ಪಟಗ್ರಹ ಅವ್ರು ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ರು ಅಲ್ಲಿ ದುರ್ಯೋಧನನನ್ನು ಇಳಿಸಿ ಭೀಮಸೇನ ಅರ್ಜುನ ತಮ್ಮ ವನವಾಸದ ಜಾಗಕ್ಕೆ ಬಂದು ಬಿಡ್ತಾರೆ. ಆದರೆ ಒಂದು ಆಶ್ಚರ್ಯ, ಆ ದುರ್ಯೋಧನನನ್ನು ಅವರು ಹೆಡಮುರಿಗೆ ಕಟ್ಟಿದ್ರು. ದುಶ್ಯಾಸನಾದಿಗಳು ಆ ಹೆಡಮರಿಗೆ ಬಿಚ್ಚಲಿಕ್ಕೆ ನೋಡ್ತಾರೆ, ಅವರು ಎಲ್ಲಿ ಗಂಟು ಹಾಕಿದ್ದಾರೆ, ಹೇಗೆ ಅದನ್ನು ಬಿಚ್ಚಬೇಕು ಅವರಿಗೆ ತೋಚುತ್ತಾ ಇಲ್ಲ, ಬಿಚ್ಚಲಿಕ್ಕೆ ಬರ್ತಾ ಇಲ್ಲ, ಬಿಗಿದು ಕಟ್ಟಿಬಿಟ್ಟಿದ್ದಾರೆ. ದುರ್ಯೋಧನನು ಒದರಿಕೊಡ್ತಾ ಇದ್ದಾನೆ, ಬೇಗ ಬಿಚ್ಚಿರಿ, ಮೈಕೈ ನೋವು ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಗ ಹಗ್ಗವನ್ನು ಬಿಚ್ಚಿರಿ. ಬಿಚ್ಚಬೇಕಂತ ದುಶ್ಯಾಸನಾದಿಗಳು ಪ್ರಯತ್ನ ಮಾಡ್ತಾರೆ, ಬಿಚ್ಚಲಿಕ್ಕೆ ಬರ್ತಾ ಇಲ್ಲ, ಎಲ್ಲಿ ಹೇಗೆ ಗಂಟು ಹಾಕಿದ್ದಾರೆ ಗೊತ್ತಾಗ್ತಾ ಇಲ್ಲ. ದುರ್ಯೋಧನನ ಕೂಗು ಕೇಳಿ ದುಶ್ಯಾಸನಾದಿಗಳು ಬಿಚ್ಚಲಿಕ್ಕೆ ಬಾರದೆ ಏನು ಮಾಡಬೇಕು ಅಂತ ಆಲೋಚನೆಯಲ್ಲಿ ಮತ್ತೆ ಋಷಿಗಳ ಹತ್ರ ಬರ್ತಾರೆ. ನೋಡಿ, ಆ ಋಷಿಗಳು ಒಂದು ಉಪಾಯ ಹೇಳ್ತಾರೆ. ಅದೇನು ಉಪಾಯ, ಆ ಗಂಟು ಹೇಗೆ ಬಿಚ್ಚಿದರು, ಬಹಳ ಸ್ವಾರಸ್ಯಕರವಾದ ಚಿಂತನೆ. ನಾಳಿನ ಚಿಂತನೆಯಲ್ಲಿ ಅದನ್ನು ಮತ್ತೆ ಮುಂದುವರೆಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.